उपलक्षणमेतदेना न तत्र सूर्यो भाति इति वाक्योक्तसूर्यानप्रकाश्यः तस्य भासा इति वाक्योक्तजगत्प्रकाशकश्च इत्यपि ग्राह्यं पूर्वोदनुषङ्गः अनुकृतेस्तश्चैत्य इति सूत्रद्वयं प्रकर्ता इದ್ದಾರೆ. न तत्र सूर्यो भाति इति वाक्योक्त सूर्यादि अप्रकाश्यः सूर्यादिಗಳ ಪ್ರಕಾಶ ಪ್ರಕಾಶ್ಯ ಅಪ್ರಕಾಶ್ಯ ಪ್ರಕಾಶ ಬೆಳಕು ಪ್ರಕಾಶ್ಯ ಬೆಳಗಲ್ಪಡುವುದು ಅಪ್ರಕಾಶ್ಯ ಬೆಳಗಲ್ಪಡದಿರುವಿಕೆ ಯಾರರಿಂದ ಸೂರ್ಯಾದಿಗಳಿಂದ ಸೂರ್ಯಾದಿಗಳಿಂದ ಪರಮಾತ್ಮ ಬೆಳಕನ್ನು ಪಡೆಯುವುದಿಲ್ಲ. ಗೊತ್ತಾಯ್ತಾ? ಅದ್ರ ಜೊತೆಗೆ ಅವರಿಗೆ ಬೆಳಕನ್ನು ಕೊಡ್ತಾನೆ. ಸಸ್ಯಭಾಸ ಅವನ ಭಾಸ ಪ್ರಕಾಶದಿಂದಲೇ ಉಳಿದವರೆಲ್ಲ ಕೂಡ ಬೆಳಗ್ತಾ ಇದ್ದಾರೆ. ಇದು ವಾಕ್ಯೋಕ್ತ ಜಗತ್ ಪ್ರಕಾಶಕಶ್ಚ ಇತ್ಯಪಿ ಗ್ರಾಹ್ಯಂ ಪೂರ್ವದನುಷಂಗಃ ತಮೇವ ಭಾಂತಂ ಅನುಭಾತಿ ಸರ್ವಂ ಇತಿ ಉತ್ತರವಾಕ್ಯೇ ಯಸ್ಯ ಪರಮಾತ್ಮನೋ ರೂಪಂ ಅನಿರ್ದೇಶ್ಯಂ ಪರಮಂ ಸುಖಂ ಕಥಂ ನುತದಿತಿ ಆವಿರ್ಭಾವಂ ಪ್ರಾರ್ಥಯಂತೆ. ತಮೇವ ಭಾಂತಂ ಅನುಭಾತಿ ಸರ್ವಂ ಭಾಂತಂ ಅನುಭಾತಿ ಇದು ಬಿಂಬ ಪ್ರತಿಬಿಂಬ ಪರಮಾತ್ಮನ ಪ್ರಕಾಶದಿಂದ ಉಳಿದವರು ಬೆಳಗ್ತಾ ಇದ್ದಾರೆ ಹೊರತು ಸ್ವಂತ ಬೆಳಕು ಯಾರಿಗೂ ಇಲ್ಲ. ಇತಿ ಸ್ವತಂತ್ರವಾದ ಬೆಳಕನ್ನು ಯಾರಿಗೂ ಇಲ್ಲ. ಸ್ವಂತ ಅಂದರೆ ಸ್ವತಂತ್ರ. ಇದು ಉತ್ತರವಾಕ್ಯೆ ಯಸ್ಯ ಪರಮಾತ್ಮನೋ ರೂಪಂ ಅನಿರ್ದೇಶ್ಯಂ ಪರಮಂ ಸುಖಂ ಕಥಂನು ಅಲ್ಲಿ ಏನು ಪ್ರಶ್ನೆ ಬಂದಿತ್ತು. ಈಗ ಅನಿರ್ದೇಶ್ಯವಾದ ಸುಖ ಅದು ಜ್ಞಾನಿ ಸುಖ ವಿಷ್ಣುವಿನ ಸುಖ ಅಲ್ಲ ಅಂತ ಹೇಳಿದ್ದಾರೆ. ಅದಲ್ಲ, ಅದು ಜ್ಞಾನಿಯ ಸುಖ ವಿಷ್ಣು ಸುಖದ ಪ್ರತಿಬಿಂಬನೆ ಹೊರತು ಮುಖ್ಯ ಸುಖ ಯಾರದ್ದು ವಿಷ್ಣುವಿನದೇ. ಪರಮಂ ಸುಖಂ ಕಥಂ ನುತದಿತಿ ಆವಿರ್ಭಾವಂ ಪ್ರಾರ್ಥಯಂತೆ. ತಂ ಪರಮಾತ್ಮಾನಂ ಭಾಂತಂ ಅನುಸೃತ್ಯ ಸರ್ವಂ ಸೂರ್ಯ ಚಂದ್ರ ತಾರಕಾದಿ ತೇಜೋ ಜಾತಂ. ಪರಮಾತ್ಮಾನಂ ಭಾಂತಂ ಅನುಸೃತ್ಯ ಪ್ರಕಾಶಿಸತಕ್ಕಂಥ ಪರಮಾತ್ಮನನ್ನು ಅನುಸರಿಸಿ ಸರ್ವಂ ಎಲ್ಲವೂ ಕೂಡ ಯಾವ್ಯಾವುದು ಸೂರ್ಯ ಚಂದ್ರ ತಾರಕಾದಿ ತೇಜೋ ಜಾತಂ. ಸೂರ್ಯ ಚಂದ್ರ ತಾರಕಾದಿ ತೇಜೋ ಜಾತಂ. ಸೂರ್ಯ ಚಂದ್ರ ನಕ್ಷತ್ರ ಮೊದಲಾದಂತಹ ತೇಜೋಜಾತಂ. ಜಾತ ಅಂದ್ರೇನು? ಗುಂಪು. ತೇಜೋಜಾತ ತೇಜಸ್ಸಿನ ರಾಶಿ, ತೇಜಸ್ಸಿನ ಗುಂಪು. ಭಾತಿ ಅವನನ್ನು ಅನುಸರಿಸಿ ಪ್ರಕಾಶ ಕೊಡದೆ ಹೊರತು ಸ್ವಂತ ಪ್ರಕಾಶ ಯಾವುದಕ್ಕೂ ಇಲ್ಲ. ಪ್ರಕಾಶತೆ ಇತ್ಯಾದಿನ ಶ್ರುತಃ ಸೂರ್ಯಾದಿಭಾಸಕ. ಅದಕ್ಕರ್ಥ ಸೂರ್ಯಾದಿಭಾಸಕ. ಸೂರ್ಯಾದಿಭಾಸಕ ಇವನಾದ್ಮೇಲೆ ಇವನೇ ಭಾಸಕನಾದ್ಮೇಲೆ ಅವರಿಂದ ಬೆಳಕನ್ನು ಪಡೆಯಲು ಹಾಗಾಗ್ತಾನೆ? ಸಾಧ್ಯ ಇಲ್ಲ. ಪ್ರಕಾಶತೆ ಇತ್ಯಾದಿನ ಶ್ರುತಃ ಸೂರ್ಯಾದಿಭಾಸಕಃ ಸಹ ದೃಶ್ಯತ್ವಾದಿ ಉಜ್ಜಿತತ್ವೇನ ಮುಕ್ತಃ ಏಕೋ ಜನಾರ್ದನಃ. ಅವನೇ ದೃಶ್ಯತ್ವಾದಿ ಉಜ್ಜಿತನಾದಂಥ ಜನಾರ್ದನನೇ ಹೊರತು ನತು ಜ್ಞಾನಿ ಸುಖಂ, ಜ್ಞಾನಿ ಸುಖ ಅಲ್ಲ. ತಸ್ಮಾತ್ ಸಾಧಾರಣ ಶ್ರುತ್ಯ ಸುಖಶ್ರುತ್ಯ ತದನ್ಯವಾಚಕತೆಯ ಪ್ರತೀತೈಃ ತದೇತಚ್ಛಬ್ದೈಃ ಆನುಕೂಲ್ಯೇನ ಗೃಹ್ಯಮಾಣನಿಷ್ಠೈಃ ಸರ್ವೈರೇಕೋ ಜನಾರ್ದನೋ ಮುಖ್ಯತೋ ಅವ್ಯವಹಿತ ಪರಾಮರ್ಶ ರಘುಂಸಕ ಕ್ಲೇಶಾದಿನ ವಿನಾವಾಚ್ಯ ಅಲ್ಲಿ ಹೇಳ್ತಾರೆ. ಆದ್ದರಿಂದ ಜ್ಞಾನಿ ಸುಖವಾಚ್ಯವಾದದ್ದಲ್ಲ. ತಸ್ಮಾತ್ ಸಾಧಾರಣ ಸುಖಶ್ರುತ್ಯ ತದನ್ಯವಾಚಕತೆಯ ಪ್ರತೀತೈಃ ತದೇತಚ್ಛಬ್ದೈಃ. ಇಲ್ಲಿ ಜನರಲ್ ಆಗಿ ಸುಖದ ಬಗ್ಗೆ ಹೇಳಿದ್ದಾರೆ ಅಷ್ಟೇ ಹೊರತು ಇದೆ ಸ್ವತಂತ್ರ ಅಂತೇನು ಹೇಳಿಲ್ಲ. ಆನುಕೂಲ್ಯೇನ ಗೃಹ್ಯಮಾಣ ನಿಷ್ಠೈಃ ಸರ್ವೈಃ ಏಕೋ ಜನಾರ್ದನೋ ಮುಖ್ಯತಃ. ಸರಿಯಾಗಿ ಶ್ರುತಿಗಳನ್ನು ಅರ್ಥ ಮಾಡಿಕೊಂಡ್ರೆ ಇಲ್ಲಿ ಬಂದಿರತಕ್ಕಂತಹ ತಾನು ಅಪ್ರಕಾಶ್ಯ ಉಳಿದವರಿಗೆಲ್ಲ ಪ್ರಕಾಶಕ ಅನ್ನೋ ಮಾತು ಯಾರಿಗೆ ಅನ್ವಯಿಸೋದು? ಪರಮಾತ್ಮನಾದ ವಿಷ್ಣುವಿಗೆ ಹೊರತು ಬೇರೆಯವರಿಗಲ್ಲ. ಅದಕ್ಕೆ ಇತಿ ಮುಖ್ಯತೋ ವ್ಯವಹಿತ ಪರಾಮರ್ಶ ರಘುಂಸಕ ಕ್ಲೇಶಾದಿನ ವಿನಾವಾಚ್ಯ. ಪರಮಾತ್ಮನಿಗೆ ಪರಾಮರ್ಶನ ಯಾವುದೇ ಒಂದು ಕ್ಲೇಶ ದೇವರಲ್ಲಿ ಯಾವುದೂ ಇಲ್ಲ. ಆ ರೀತಿ ವಾಚ್ಯನಾಗಿದ್ದಾನೆ. ಯಥೋ ವಾಚೋ ಇತ್ಯಾದಿ ಶ್ರುತೌ ಪ್ರಸಿದ್ಧಂ ಯತ ನಿರ್ದೇಶ್ಯಂ ಪರಮಂ ಸುಖಂ ಕಥಂ ನು ತದ್ವಿಜಾನೀಯಾಮಿತಿ ಆನುಕೂಲ್ಯೇನ ಗೃಹ್ಣಂತಿ ತದನಿರ್ದೇಶ್ಯಂ ಸುಖಂ. ಯಥೋ ವಾಚೋ ನಿವರ್ತಂತೆ ಅಪ್ರಾಪ್ಯ ಮನಸಾ ಸಹ ಇತ್ಯಾದಿಗಳಲ್ಲಿ ಪ್ರಸಿದ್ಧವಾಗಿ ಬಂದಿರತಕ್ಕಂಥ ಇದು ಅನಿರ್ದೇಶ್ಯಂ. ಯಾವ ಮಾತುಗಳು ಮುಟ್ಟೋದಿಲ್ಲ, ಯಾವ ಮನಸ್ಸಿಗೂ ನಿಲುಕೋದಿಲ್ಲ ಅಂದರೆ ಅನಿರ್ದೇಶ್ಯ. ನಿರ್ದೇಶ ನಿರ್ದೇಶ್ಯ ಅನಿರ್ದೇಶ್ಯ. ನಿರ್ದೇಶಿಸಲ್ಪಡದೇ ಇರುವವನು, ಸಾಕಲ್ಯೇನ ವಾಚ್ಯನಾಗಿ ಇಲ್ಲದೇ ಇರುವವನು ಅಂತ ಅರ್ಥ.
ಪರಮಂ ಸುಖಂ ಕಥಂ ನು ತದ್ವಿಜಾನೀಯಾಮಿತಿ ಆನುಕೂಲ್ಯೇನ ಗೃಹಂತಿ. ದೇವತೆಗಳೆಲ್ಲ ಹಾಗೆ ತಿಳ್ಕೊತಾರೆ, ಅವನು ಸುಖ ಅರ್ಥ ಮಾಡಿಕೊಳ್ಳೋ ಶಕ್ತಿ ಯಾರಿಗೂ ಇಲ್ಲ. ತದನಿರ್ದೇಶ್ಯಂ ಸುಖಂ ಏತತ್ ಚೇತನಶ್ಚೇತನಾನಾಂ ಇತಿ ಸನ್ನಿಹಿತ ಪರಮಾತ್ಮನೋ ರೂಪಮಿತಿ ಮನ್ಯಂತೆ ಇತಿ ವಾಕ್ಯಯೋಜನೋಪಪತ್ತೇಹೇ. ನಿತ್ಯೋ ನಿತ್ಯಾನಾಂ ಚೇತನಶ್ಚೇತನಾನಾಂ ಹಿಂದಿನ ವಾಕ್ಯ. ನಿತ್ಯೋ ನಿತ್ಯಾನಾಂ ಮೊದಲಿದೆ, ಆಮೇಲೆ ಚೇತನಶ್ಚೇತನಾನಾಮಿತಿ ಸನ್ನಿಹಿತ ಪರಮಾತ್ಮನೋ ರೂಪಮಿತಿ ಮನ್ಯಂತೆ ಇತಿ ವಾಕ್ಯಯೋಜನೋಪಪತ್ತೇಹೇ. ಚೇತನಶ್ಚೇತನಾನಾಂ ಎಂಬುದಕ್ಕೇನು ಸಾಮಾನ್ಯವಾದ ಅರ್ಥ ಏನು? ಮ್ಯಾಚ್ ಆಫ್ ದಿ ಮ್ಯಾಚ್ ಇದ್ದ ಹಾಗೆ. ಚೇತನಶ್ಚೇತನಾನಾಂ ಚೇತನಗಳಲ್ಲಿ ಶ್ರೇಷ್ಠ ಅಷ್ಟೇ ಅಲ್ಲ, ಚೇತನಃ ಚೇತನಾನಾಂ ಚೇತನಗಳಿಗೆ ಚೈತನ್ಯ ಕೊಡೋದೇ ಅವನು, ಅದು ಇನ್ನೂ ದೊಡ್ಡದು. ಚೈತನ್ಯ ಅಂದರೆ ಬಿಂಬ ಅಂತ ಅರ್ಥ. ಪರಮಾತ್ಮ ಬಿಂಬ, ಉಳಿದವರೆಲ್ಲ ಏನಾಗಿದ್ದಾರೆ? ಬಿಂಬರು ಮಾತ್ರ. ಅದು ಭಾಸಕಃ ಬಿಂಬ, ಉಳಿದವರೆಲ್ಲ ಭಾಷ್ಯರಾದ್ದರಿಂದ ಅವರೆಲ್ಲ ಯಾರವರು? ಪ್ರತಿಬಿಂಬನೇ ಹೊರತು ಬಿಂಬವಾಗಲಿಕ್ಕೆ ಸಾಧ್ಯ ಇಲ್ಲ. ಇತಿ ಸನ್ನಿಹಿತ ಪರಮಾತ್ಮನೋ ರೂಪಮಿತಿ ಮನ್ಯಂತೆ ಇತಿ ವಾಕ್ಯಯೋಜನೋಪಪತ್ತೇ. ಈ ರೀತಿ ವಾಕ್ಯಯೋಜನೆ ಮಾಡ್ಕೋಬೇಕೆ ಹೊರತು ಜ್ಞಾನಿಸುಖಕ್ಕೆ ಅನ್ವಯಿಸೋ ಹಾಗೆ ಮಾಡ್ಕೊಳ್ಬೋದು. ಕುತ ಏವಂ ಕಲ್ಪನಾ ಇತ್ಯತಃ ಪ್ರಾಗುಕ್ತಂ ಉಪಲಕ್ಷಣಂ ಮತ್ವಾ ಲಿಂಗೈರ್ಯುತೋಹಿ. ಯಾತಕ್ಕೆ ಈ ರೀತಿ ಅರ್ಥ ಮಾಡಬೇಕು ಅಂದರೆ, ಲಿಂಗೈರ್ಯುತೋಹಿ ಸರ್ವೈರ್ಲಿಂಗೈಹಿ ಯುತ, ಅವನೊಬ್ಬನೇನೆ, ಉಳಿದವರು ಯಾರಿಗೂ ಕೂಡ ವಿಶಿಷ್ಟ ಗುಣಗಳಿಲ್ಲ. ಆದ್ರಿಂದಾಗಿನೇ ಈ ಅರ್ಥ ಮಾಡಲಿಕ್ಕೆ ಬರೋದೇ ಇಲ್ಲ. ಸೂರ್ಯಾದಿ ತೇಜೋರಾಶಿ ಭಾಸಕತ್ವ ತದುಪಲಕ್ಷಿತ, ಸೂರ್ಯಾದಿ ಅಪ್ರಕಾಶ್ಯತ್ವ ಜಗತ್ ಪ್ರಕಾಶಕತ್ವ ಲಿಂಗೈರ್ಯುತತ್ವಸ್ಯ ಭಾಷ್ಯೋಕ್ತ ಶ್ರುತಿ ಸ್ಮೃತಿಭಿ ವೈಷ್ಣವತ್ವ ಪ್ರಸಿದ್ಧೇರಿತ್ಯರ್ಥ. ಭಾಷ್ಯದಲ್ಲಿ ಇದು ಸಂಬಂಧಪಟ್ಟ ಎಷ್ಟೋ ಶ್ರುತಿ ಸ್ಮೃತಿಗಳನ್ನೆಲ್ಲ ಹೇಳಿದ್ದಾರೆ, ಅವರಿಗೆ ಮಾತ್ರ ಅನ್ವಯವಾಗುವುದು. ಸೂರ್ಯಾದಿ ತೇಜೋರಾಶಿ ಭಾಸಕತ್ವ, ಸೂರ್ಯಾದಿ ತೇಜೋರಾಶಿಗಳಿಗೆ ಪ್ರಕಾಶ ಕೊಡುವಿಕೆ, ತದುಪಲಕ್ಷಿತ ಅದರ ಜೊತೆಗೆ ಸೂರ್ಯಾದಿ ಅಪ್ರಕಾಶ್ಯತ್ವ, ಯಾರಿಗೆ ಬೆಳಕನ್ನು ತಾನು ಕೊಡ್ತಾನೋ ಅವನಿಂದ ಬೆಳಕು ಕೊಡೋ ಚಾನ್ಸೇ ಇಲ್ಲ. ಅದಕ್ಕೆ ತಾನೇ ಕೊಡಬೇಕಾದ್ರೆ ತಗೊಳ್ತಾನೆ, ಅದಕ್ಕೆ ಅದು ಅಪ್ರಕಾಶ್ಯತ್ವ. ಜಗತ್ ಪ್ರಕಾಶಕತ್ವ ಲಿಂಗೈಹಿ, ಜಗತ್ತಿಗೆ ಪ್ರಕಾಶವನ್ನು ಕೊಡತಕ್ಕಂಥದ್ದು, ಇವೆಲ್ಲ ಲಕ್ಷಣಗಳು. ಇದಿಷ್ಟು ಯುತತ್ವಸ್ಯ ಹೊಂದಿರುವಿಕೆ ಅನ್ನೋದು ಭಾಷ್ಯೋಕ್ತ ಶ್ರುತಿ ಸ್ಮೃತಿಭಿ ವೈಷ್ಣವತ್ವ ಪ್ರಸಿದ್ಧೇರಿತ್ಯರ್ಥ. ಭಾಷ್ಯದಲ್ಲಿ ಹೇಳಲ್ಪಟ್ಟ ಶ್ರುತಿ ಸ್ಮೃತಿಗಳಿಂದ ವೈಷ್ಣವತ್ವ ಅಂದ್ರೇನೋ ವಿಷ್ಣು ಪರತ್ವವೇ ಸಿದ್ಧವಾಗುತ್ತೆ, ಹೊರತು ಬೇರೆ ಅಲ್ಲ. ಅತ್ರೈಕ ಇತ್ಯುಕ್ತಿ ತದೇ ತತ್ತಿತಿ ಶ್ರುತೌ ಏಕಂ ರೂಪಂ ಇತಿ. ಇಲ್ಲಿ ಏಕಃ ಜನಾರ್ದನ ಅಂತ ಯಾತಕ್ಕೆ ಹೇಳಿದ್ರು ಅಂದರೆ, ತದೇತತ್ತಿತಿ ಶ್ರುತೌ ಏಕಂ ರೂಪಂ ಇತಿ ಪ್ರಾಕ್ ಪ್ರಕೃತ ಪರಾಮರ್ಶ್ಯ ಇತಿ ವಾ ಏಕೋ ಬಹೂನಾಮಿತಿ ಸನ್ನಿಹಿತತ್ವಂ ವಾ ಸೂಚಯಿತು. ಅಲ್ಲಿ ಶ್ರುತಿಯಲ್ಲಿ ಏನು ಬಂದಿದೆ? ತದೇತತ್ ಅಂತ ಬಂದಿದೆ, ಮುಂದೆ ಏಕಂ ರೂಪಂ ಅಂತಿದೆ. ಅವೆಲ್ಲವೂ ಕೂಡ ಈತಲ್ಲಿ ಸರಿಸೆ ಹೊರತು ಬೇರೆಯವರಿಗಲ್ಲ ಅಂತ ಹೇಳೋದಕ್ಕೆ. ಮತ್ತೆ ಏಕೋ ಬಹೂನಾಂ ಇನ್ನೊಂದು ವಾಕ್ಯ, ಎಷ್ಟು ಕಡೆ ಏಕ ಏಕ ಅಂತ ಬಂದಿದೆ. ಬರೀ ಏಕ ಅಂದ್ರೆ ಬರೀ ಇಷ್ಟೇ, ಅದೆಲ್ಲ ಏಕದ ಅರ್ಥನೂ ಇಲ್ಲಿ ಬಂದಿದೆ ಅಂತ. ಏಕ ಅಂಬೋದು ಏಕೋ ಬಹೂನಾಂ ಏಕಂ ಸದ್ವಿಪ್ರ ಬಹುಧಾ ವದಂತಿ ಏಕೋ ನೈಕ ಸ್ತವಃ ಕಿಂ. ಏಕ ಏಕ ಅನ್ನೋ ಪದ ಯಾವಾಗಲೂ ಯಾರಿಗೆ ಅನ್ವಯಿಸೋದು? ಏಕ ಸ್ವತಂತ್ರ, ವಿಷ್ಣು ಒಬ್ಬನಿಗೇನೆ, ವಿಷ್ಣು ಪರತ್ವ. ಇವೆಲ್ಲ ವಿಷ್ಣು ಶ್ರುತಿಗಳು ಅಂದ್ರೆ ಏನು? ವಿಷ್ಣುವನ್ನೇ ಸರ್ವೋತ್ತಮ ಅಂತ ಹೇಳ್ತಕ್ಕಂಥ ಶ್ರುತಿಗಳು. ಈ ಲಕ್ಷಣಗಳಲ್ಲಿ ಯಾರಲ್ಲಿವೆ? ವಿಷ್ಣು ತುಂಬಾ ಪ್ರಕಾಶವಿರುವಿಕೆ ಅಂದ ತಕ್ಷಣ ಸೂರ್ಯ ನೆನಪಾಗ್ತಾನೆ ಹೊರತು ಖಜ್ಜೋತ ದೀಪ ಯಾವುದೂ ಅಲ್ಲ, ಚಂದ್ರ ಕೂಡ ಅಲ್ಲ. ವಿಶಿಷ್ಟ ಪ್ರಕಾಶ ಹೊಂದಿರೋ ತಕ್ಷಣ ಸೂರ್ಯ ಅಂತ ಹೇಳಿ ಯಾವುದೇ ಇದೆ. ಇನ್ನೂ ಹೆಚ್ಚು ತಗೊಂಡ ಜ್ಞಾನಿಗಳಿಗೆ ಜನಾರ್ದನ ಅಂತಾನೆ ಅರ್ಥ ಆಗೋದು, ಸೂರ್ಯನೂ ಅರ್ಥ ಆಗೋದು. ಜನಾರ್ದನ ಇತಿ ಅಜತ್ವ ಮೋಚಕತ್ವಯೋರುಕ್ತ್ಯ. ಜನಾರ್ದನ ಶಬ್ದದಲ್ಲಿ ಅಜತ್ವ ಮೋಚಕತ್ವ ಎರಡಿದೆ. ಅಜತ್ವ ಜನಃ ನಜಾಯತಿ ಇತಿ ಜನಃ ಹುಟ್ಟಿಲ್ಲದಿರುವಿಕೆ ಆಯಿತು. ಅರ್ಧ ಇತಿ ಸಂಸಾರ ಮೋಚಕತ್ವ, ಉಳಿದವರ ಸಂಸಾರವನ್ನು ಪಾಲ ಮಾಡ್ತಾನಾದ್ರಿಂದ ಅಜತ್ವ ಮೋಚಕತ್ವ ಎರಡು ಕೂಡ ಬಂದಿರೋದ್ರಿಂದ ನಿತ್ಯೋ ನಿತ್ಯಾನಾಮಿತಿ ತಮಾತ್ಮಸ್ಥಂ ಹಿ ಅನುಪಶ್ಯಂತಿ ಧೀರಾಹ ತೇಷಾಂ ಶಾಂತಿ. ಯಾರು ಆತ್ಮಸ್ಥಂ ಹಿ ಅನುಪಶ್ಯಂತಿ, ತಮ್ಮ ಬಿಂಬರೂಪಿಯಾದ ಪರಮಾತ್ಮನ ಯಾರು ನೋಡ್ತಾರಲ್ಲ, ತೇ ಧೀರಾಹ ತೇಷಾಂ ಶಾಂತಿ, ಅವರು ಧೀರರು, ಅವರಿಗೆ ಶಾಂತಿ ಹೊರತು ಬೇರೆಯವರಿಗೆ ಶಾಂತಿ ಅಂದ್ರೆ ಮೋಕ್ಷ. ಮೋಕ್ಷ ಆಗಲಿ ಬಿಂಬರೂಪ ದರ್ಶನವೇ ಆಗಬೇಕೆ ಹೊರತು ಬೇರೆ ರೂಪ ದರ್ಶನವಾದರೆ ಅದು ಮೋಕ್ಷಕ್ಕೆ ಕಾರಣ ಅಲ್ಲ. ಸಾಧನ ಆಗ್ಬೋದೇ ಹೊರತು ಇಂಡೈರೆಕ್ಟ್ಲಿ ಮುಖ್ಯ ಸಾಧನ ಯಾವುದು ಅಂದರೆ ಬಿಂಬರೂಪ ದರ್ಶನನೇ ಆಗಬೇಕು. ಸಂಧಿಧಾರ್ಯ ರೂಪವೇ ಹೋದ ವರ್ಷ ಫಸ್ಟ್ ಪೇಪರ್ ಆನ್ಸರ್ ಮಾಡಿಬಿಟ್ರೆ ಪಾಸ್ ಆಗಿಬಿಡ್ತಾನ? ನಾವು 20 ವರ್ಷದ ಆನ್ಸರ್ ಪೇಪರ್ ಮಾಡಿದ್ರು, ಆನ್ಸರ್ ಕ್ವಶನ್ ಆನ್ಸರ್ ಮಾಡಿದ್ರು ಪಾಸ್ ಆಗೋದು. ಯಾಕೆ? ಇವನ್ ಬ್ಯಾಚ್ದಲ್ಲ. ಸೊ ಬಿಂಬರೂಪ ಇವನ್ ಬರೆದ ಪ್ರಶ್ನೆ ಅರ್ಧ ಬರೆದ್ರು ಪಾಸ್ ಆಗ್ತಾರೆ. ಅದರಲ್ಲಿ ಗೊತ್ತಾಯ್ತಾ? ಅದು ಪೂರ್ತಿ ಬರೆದ್ರು ಪಾಸ್ ಆಗೋದಿಲ್ಲ. ಎಲ್ಲ ಎನಿ 6 ಅಲ್ಲ,
ಟೆನ್ ಬರೀತಾ ಹೋದ್ರು ಕೂಡ ಪಾಸ್ ಆಗೋದಿಲ್ಲ. ಅದಕ್ಕೆ ಇವನು ಕ್ವಶನ್ ಪೇಪರ್ ಅಲ್ಲ, ಇವನ ಬಿಂಬ ರೂಪ ಅಲ್ಲ, ಇವನ ಬಿಂಬ ರೂಪನೇ ಕಾಣಬೇಕು ಹೊರತು ಬೇರೆಯವ್ರು ಕಂಡ್ರೆ ಅಲ್ಲ. ಮತ್ತು ನಂಬರ್ಸ್ ಬಂತು ಹೋಗಿಲ್ಲ. ಆ ಥರ 5-6 ರಿಸರ್ವೇಷನ್ ಮಾಡ್ತಿರ್ತಾರೆ ಅವ್ರು ಯಾರು ಗುಂಪಿಗೆ, ಇವರೆಲ್ಲ ಒಂದು ನಿಮ್ದಲ್ಲ ಅಂತ ನಂಬರ್ ಕೊಟ್ಟಿರ್ತಾರೆ. ನಂಬರ್ಸ್ ಬಂದಕ್ಕೆ ತಕ್ಷಣ ಯಾಕೆ ಟಿಕೆಟ್ ಇದ್ಮಾದ್ರೆ ಯಾವ್ಯಾವ ಬಸ್ನಲ್ಲಿ ಕೂಡಾಗಿಲ್ಲ, ಎಲ್ಲಿ ಕೊಡಬೇಕು ಅವನು? ಇನ್ನೊಂದು ಬಸ್ ಖಾಲಿ ಹೋಗ್ತಿರುತ್ತೆ, ಇವ್ರು ಕೂಡಾಗಿಲ್ಲ ಅದ್ರಲ್ಲಿ ಮತ್ತೆ ಹೇಗೂ ಸೀಟ್ ಇದೆಲ್ಲ ಅದು ಕೂಡಾಗಿಲ್ಲ, ಏನು ಮಾಡ್ಬೇಕು ಅವನು? ತನ್ನ ಬಸ್ ಓವರ್ಲೋಡ್ ಆಗಿದ್ರು ಅದರಲ್ಲೇ ಜಾಗ ಮಾಡಬೇಕೆ ಹೊರತು ಈ ಬಸ್ಸಲ್ಲಿ ಕೂಡ ಆಗಿಲ್ಲ. ಯಾಕೆ ತನಗೆ ನಿಯತವಾದದ್ದು, ಅದು ನಿಯತ ರೂಪ ಅಂದಿರುವಂತೆ ಬಿಂಬ ರೂಪ ಅಂದರು, ಅವನಿಂದನೇ ಅದು ಉಪಾಸನೆ ಮಾಡಿನೇ ಸದ್ಗತಿ ಹೋಗ್ತದೆ. ಇತಿ ಹರೇ ಸನ್ನಿಧ ಸಾನ್ನಿಧ್ಯಾದಿ ಅಸ್ಯ ರೂಪಮೇವಂ ಸುಖರೂಪಂ ತಮೇವ ಭಾಂತಂ ಇತಿ ಪ್ರಾಗುಕ್ತ ಯೋಜನಾ ಸೂಚನಾತ್ ತದೇತತ್ ಇತ್ಯಾದಿ ನಪುಂಸಕಸ್ಯ ತಮಿತ್ಯಾದಿ ಪುಲ್ಲಿಂಗಸ್ಯ ಚ ಉಪಪತ್ತಿ ರೀತಿ ಸೂಚಿತಂ. ಇದೆಲ್ಲ ಹೇಳೋದಕ್ಕೋಸ್ಕರ ಪುಲ್ಲಿಂಗನು ಒಂದು ತದೇತತ್ ನಪುಂಸಕಲಿಂಗ ಇದೆ, ಇನ್ನು ಕಡೆ ಪುಲ್ಲಿಂಗ ಏಕೋ ಬಹುನಾಂ ಪುಲ್ಲಿಂಗ ಇದೆ. ಎಲ್ಲ ಹೇಳೋದಕ್ಕೋಸ್ಕರ ಆಚಾರ್ಯರು ಏಕೋ ಅಂತ ಹೇಳಿ ಅದೆಲ್ಲ ಸಾಲ್ವ್ ಮಾಡಿದ್ದಾರೆ. ಅತೇವ ಅನುಗ್ರಾಹ್ಯತ್ವಸ್ಯ ಸಮನ್ವಯಲಿಂಗಸ್ಯ ನಿರ್ದೇಶೆ ಕಾರ್ಯೇ ಸೂರ್ಯಾದಿ ಭಾಸಕತ್ವ ರೂಪ ಸಾಧಕ ಹೇತೋರೇವ ಉಕ್ತಿ ಉಕ್ತ ಯೋಜನೋಪಪಾದನ ಸೂಚನಾರ್ಥತ್ವಾತ್ ಸೂತ್ರಾನುಸಾರಾಚ್ಚ ಇತಿ. ಅತೇವ ಅನುಗ್ರಾಹ್ಯತ್ವಸ್ಯ ಸಮನ್ವಯಲಿಂಗಸ್ಯ ನಿರ್ದೇಶೆ ಅನುಗ್ರಾಹಕ ಅನುಗ್ರಾಹ್ಯತ್ವಸ್ಯ ಸಮನ್ವಯಲಿಂಗಸ್ಯ ಸಮನ್ವಯಲಿಂಗ ಎಂಬುದು ಅನುಗ್ರಾಹ್ಯ. ಆ ಲಿಂಗದಿಂದಾಗಿ ಆ ಲಕ್ಷಣದಿಂದಾಗಿ ದೇವರ ಬಗ್ಗೆ ಅರ್ಥ ಆಗುತ್ತೆ. ನಿರ್ದೇಶೇ ಕಾರ್ಯೇ ಅವಾಗೇನು ಮಾಡಬೇಕಾಗಿತ್ತು ಆಚಾರ್ಯರು? ಅದನ್ನಿಟ್ಕೊಂಡು ಹೇಳ್ಬೋದಾಗಿತ್ತು, ಹೇಳಲಿಲ್ಲ. ಸೂರ್ಯಾದಿ ಭಾಸಕತ್ವ ರೂಪ ಸಾಧಕ ಹೇತೋರೇವ ಉಕ್ತಿ. ಸಾಧಕರು ಹೇತುವನ್ನು ಯಾತು ಕೊಟ್ಟರು ಅಂದರೆ ಸೂರ್ಯಾದಿ ಭಾಸಕ, ಅದು ಪ್ರಶ್ನೆಯಲ್ಲಿ ಬಂದಿತ್ತು, ಜ್ಞಾನಿ ಸುಖ ಅಂತ ಬಂದಿತ್ತು. ಅದನ್ನು ಹೇಳೋದು ಬಿಟ್ಬಿಟ್ಟು ಈ ರೀತಿ ಯಾತಕ್ಕೆ ಹೇಳಿದರು ಅಂದರೆ ಬಿಡುತ್ತು ಕೊಡೋದಕ್ಕೋಸ್ಕರ. ಗೊತ್ತಾಯ್ತಾ? ವೈಡಾಗಿ ಹೇಳಿದ್ರಿಂದ ಎಲ್ಲ ಸಾಧು ಸಾಲ ಮುಕ್ತ ಯೋಜನೋಪಪಾದನ ಸೂಚನಾರ್ಥತ್ವ, ಹಿಂದೆ ಹೇಳಿದಂತಹ ಯೋಜನೆಗಳಿಗೆ ಉಪಪಾದನೆ ಮಾಡೋದಕ್ಕೆ ಅನುಕೂಲವಾಗಲಿ ಅಂತೇಳಿ ಸೂತ್ರಾನುಸಾರಾಚ್ಯ, ಸೂತ್ರ ಇರೋದೇ ಹಾಗೆ, ಅದಕ್ಕೋಸ್ಕರನೇ ಸೂತ್ರಕ್ಕನುಗುಣವಾಗಿ ಮತ್ತು ಸೂತ್ರೋಕ್ತವಾದ ಭಾಷ್ಯೋಕ್ತವಾದ ಇತ್ಯಾದಿ ಅನುಗುಣವಾಗಿ ಸೂರ್ಯಾದಿ ಭಾಸಕತ್ವವನ್ನು ಹೇಳಿದರೆ ಹೊರತು ಬರೀ ಇದನ್ನು ಹೇಳಲಿಲ್ಲ, ಬರೀ ಲಿಂಗ ಅಂತ ಹೇಳಲಿಲ್ಲ ಅಂತ. ನಾನು ಕಥಂ ಸೂರ್ಯಾದಿ ಭಾಸಕ ಇತಿ ಕರ್ತರಿತೆ ಇತಿ ಸೂತ್ರೇ ಸೃಜಕಾಭ್ಯಾಂ ಯೋಗೆ ಕರ್ತಕರ್ಮಣೋ. ಅಲ್ಲಿ ಪ್ರಶ್ನೆ ಬಂತು, ಭಾಸಕ ಅನ್ನೋ ಪದ ಹೇಗೆ ಬಂತು ಅಂತ ಪ್ರಶ್ನೆ. ಈಗ ಸೂರ್ಯಾದಿ ಭಾಸಕ ಅನ್ನೋ ಪದ ಹೇಗೆ ಬಂತು ಅಂದರೆ ಕರ್ತರಿಚ ಅಂತ ಒಂದು ಸೂತ್ರ, ಸೃಜಕಾಭ್ಯಾಂ ಯೋಗೆ ಕರ್ತೃಕರ್ಮಣೋ ಕೃತಿ ಇತಿಯ ಯಾ ಷಷ್ಠಿ ಸ್ಥಾನ ಸಮಸ್ಯತೆ ಇತಿ ಸಮಾಸ ನಿಷೇಧ ಮೈವಂ ಯಾಜಕಾದಿವಿಚ್ಚ ಇತಿ ಪ್ರತಿಪ್ರಸವ ಯದ್ವಾ ಶೇಷಷಷ್ಠಿತ್ವೇನ ಸಮಾಸಃ ಅಥವಾ ಭಾಸಯತಿ ಇತಿ ಭಾಸಃ. ಇಲ್ಲಿಗೊಂದು ಯಾಕಡದ ಪ್ರಶ್ನೆ ಹಾಕೋತಾರೆ, ಸೂರ್ಯಾದಿ ಭಾಸಕ ಅನ್ನೋ ಪದ ಹೇಗೆ ಬಂತು ಅಂದರೆ ಸೂರ್ಯಾದೀನಾಂ ಭಾಸಕ ಸೂರ್ಯಾದಿ ಭಾಸಕ ಅಂತ ಅರ್ಥ. ಆದರೆ ಕರ್ತರಿಚ ಇತಿ ಸೂತ್ರೆ, ಕರ್ತರಿಚ ಅನ್ನೋ ಸೂತ್ರದೊಳಗೆ ಸೃಜಕಾಭ್ಯಾಂ ಯೋಗಿ ಕೃ ಇತ್ಯಾದಿಗಳು ಬಂದಾಗ ಕರ್ತೃಕರ್ಮಣ ಕೃತಿ ಇತಿ ಯಾ ಷಷ್ಠಿ ಸ್ಥಾನ ಸಮಸ್ಯತೆ ಇತಿ ಸಮಾಸ ನಿಷೇಧ. ಕರ್ತೃಕರ್ಮಣೋ ಕೃತಿ ಇನ್ನೊಂದು ಸೂತ್ರ, ಆ ಸೂತ್ರದ ಪ್ರಕಾರ ಷಷ್ಠ್ಯರ್ಥ ಬರತಕ್ಕಂಥದ್ದನ್ನು ಸಮಾಸ ಮಾಡಕೂಡದು ಅಂತಿದೆ. ನೀವು ಸೂರ್ಯಾದೀನಾಂ ಭಾಸಕ ಸೂರ್ಯಾದಿ ಭಾಸಕ ಅಂತ ಹೇಗೆ ಮಾಡಿದಿರಿ ಅಂತ ಪ್ರಶ್ನೆ. ಮೈವು ಒಂದು ಸೂತ್ರ ಹೇಳಿ ಪ್ರಶ್ನೆ ಕೇಳಿದ್ದೆ ಸರಿನೇ, ಇನ್ನೊಂದು ಸೂತ್ರ ನೋಡಿಲ್ಲ ನೀವು, ಇನ್ನೊಂದು ಸೂತ್ರದಲ್ಲಿ ಎಕ್ಸೆಪ್ಷನ್ ಕೊಟ್ಟಿದ್ದಾರೆ. ಯಾಜಕಾದಿ ವಿಚ್ಚ ಇತಿ ಪ್ರತಿಪ್ರಸವ, ಯಾಜಕ ಮೊದಲಾದ ಪದಗಳು ಬಂದಾಗ ಅದಕ್ಕೆ ಎಕ್ಸೆಪ್ಷನ್ ಇದೆ ಅಂತ ಹೇಳಿದ್ದಾರೆ. ಈ ಮಧ್ಯ ಮಧ್ಯೆ ಯಾತಕ ರೀತಿ ಬರೀತಾರೆ ಅಂದರೆ ಲೌಕಿಕ ವ್ಯಾಕರಣದ ಅರ್ಥದಲ್ಲೂ ಕೂಡ ಆಚಾರ್ಯರ ಪ್ರಯೋಗ ಅತ್ಯಂತ ಸಾಧು ಅಂತ ಹೇಳೋದಕ್ಕೋಸ್ಕರ ಆ ರೀತಿ ಹೇಳ್ತಾರೆ. ಇವು ಉಪಾಸನೆಯ ಮೊದಲಾದ ದೃಷ್ಟಿಯಿಂದ ಬೇರೆ, ಇಲ್ಲಿ ಆಚಾರ್ಯರಲ್ಲಿ ಯಾವುದೇ ದೃಷ್ಟಿಯಿಂದನೂ ಕೂಡ ಪೂರ್ಣ ಪ್ರಜ್ಞರು ಅದು ಗೊತ್ತಾಗಬೇಕಾದ್ರೆ ಅಂತ ವಿಷಯ ನಿರೂಪಣೆ ಮಾಡಬೇಕು. ಅದು ಡೈರೆಕ್ಟ್ ಕನೆಕ್ಷನ್ ಇಲ್ಲದೆ ಇರಬಹುದು. ಯಾವ ದೃಷ್ಟಿನ ಕನೆಕ್ಷನ್ ಇದೆ? ಸಕಲ ಶಾಸ್ತ್ರಕ್ಕೂ ಅನುಗುಣ ಆಗಬೇಕಾದ್ರೆ ಯಾವ ಶಾಸ್ತ್ರನೂ ಏನಾಗಿರಬಾರ್ದಲ್ಲಿ ವೈಲೆಂಟ್ ಆಗಿರಬಾರ್ದು. ಅದಕ್ಕಾಗಿ ಅದನ್ನು ಮಧ್ಯೆ ಮಧ್ಯೆ ಹೇಳ್ತಾ ಹೋಗ್ತಾರೆ. ಅಥವಾ ಇನ್ನೊಂದಿದೆ, ಯದ್ವಾ ಶೇಷ ಷಷ್ಠಿತ್ವೇನ ಸಮಾಸ, ಷಷ್ಠಿ ಶೇಷ ಅಂತ ಇನ್ನೊಂದಿದೆ. ಆ ಸೂತ್ರ ಪ್ರಕಾರ ಆಗುತ್ತೆ. ಒಂದೇ ಸೂತ್ರ ಇಟ್ಕೊಂಡ್ಬಿಟ್ಟ. ಸಾಮಾನ್ಯವಾಗಿ ಯಾವುದೋ ಒಂದು ತಗೋತಾನೆ ಹೊತ್ತು ಇನ್ನೊಂದಿದೆ ನೋಡು ಅಂತ ತೋರಿಸ್ತಾರೆ. ಇದು ಯಾರಿಗೆ ಗೊತ್ತಾಗುತ್ತೆ? ಪೂರ್ತಿ ಗೊತ್ತಿದ್ದಾರೆ. ಒಂದು ಅಂಶ ಗೊತ್ತಿದ್ದವರಿಗೆ ಅರ್ಥ ಆಗೋದಿಲ್ಲ. ಅದು ಪೂರ್ತಿ ಆಚಾರ್ಯ ಅವರು ಪೂರ್ಣ ಪ್ರಜ್ಞರಾದ್ದರಿಂದ ಪೂರ್ತಿ ತಿಳಿದು ಬರೀತಿರೋದ್ರಿಂದ ನೀವು ಯಾವುದೋ ಆ್ಯಂಗಲಲ್ಲಿ ಪ್ರಶ್ನೆ ಕೇಳಿಬಿಟ್ರೆ ಏನಾಗುತ್ತದೋ ನಿನ್ನ ಅಜ್ಞಾನ ತೋರಿಸುತ್ತೆ ಹೊರತು ಆಚಾರ್ಯರ ಪೂರ್ಣ ಪ್ರಜ್ಞತ್ವಕ್ಕೆ ವಿರೋಧ ಇಲ್ಲ ಅಂತ ಸಾಕ್ತಾರೆ. ಇದೆಲ್ಲ ಸರಿಯಾಗಿ ತಿಳ್ಕೊಂಡಿರ್ಬೇಕು. ಇದಾದರೂ ಏನು ಮಾಡೋದು, ಇಂಥ ವಿಷಯನ ಗಂಟೆಗಟ್ಟಲೆ ವಾಕ್ಯಾರ್ಥ ಮಾಡಿಬಿಡ್ತಾರೆ. ಅದು ಮಾಡೋದು ತಪ್ಪಲ್ಲ.
ಜನಗಳಿಗೆ ರೀಚ್ ಆಗದೆ ಹೋದ ಏನಾಗುತ್ತದ ಕನ್ಫ್ಯೂಷನ್ ಕ್ರಿಯೇಟ್ ಆಗುತ್ತೆ. ನಂದಿಗ್ರಹಿ ಪಚಾದಿಭ್ಯೋ ಲುಣಿನ್ಯಚಃ ಅಂತ ಇನ್ನೊಂದು ಸೂತ್ರ ಇದೆ. ಅಥವಾ ಭಾಸ ಇತಿ ಭಾಸಃ, ಭಾಸಕಾರನ ಪದನ ತಗೊಂಡಿದ್ದು ಈ ರೀತಿ ಅಲ್ವೇ ಅಲ್ಲ, 1 2 3 4 ಕಾರಣ ಕೊಡ್ತಾರೆ. ನಾವು ಭಾಸಕಾರನ ಸೂರ್ಯಾದೀನ ಭಾಸಕ ಅಂತ ಹೇಳೋದೇ ಇಲ್ಲ, ಸೂರ್ಯಾದೀನ್ ಭಾಸಯತೀತಿ, ಭಾಸಕನ್ ಭಾಸಯತೀತಿ ಅಂತ ಮಾಡಿಬಿಟ್ಟಿದೆ. ಆ ಸೂತ್ರಕ್ಕೆ ಹೋಗೋದೇ ಇಲ್ಲ, ಇನ್ನೊಂದು ಸೂತ್ರ ಬರುತ್ತಾಗ. ನಂದಿಗ್ರಾಹಿ ಪಚಾದಿಭ್ಯೋ ಅನ್ನೋ ಸೂತ್ರದಲ್ಲಿ ಪಚಾದಿರಾಕೃತಿ ಗಣ ಇತಿ ವೃತ್ತೌ ಉಕ್ತತ್ವಾತ್ ಅಚ್ವಿತಿ ಸರ್ವಧಾತುಭ್ಯೋ ವಕ್ತವ್ಯ ಇತಿ ಮಹಾಭಾಷ್ಯೋಕ್ತೇರ್ವ ಯದೋ ಅಚಿ ಇತಿ ಸೂತ್ರೇ ಅಜಗ್ರಹಣೇನ ಸರ್ವಧಾತುಭ್ಯೋ ಅಚ್ ಪ್ರತ್ಯಯ ವಿಧಿ ಮಂಜರಿಯ ವ್ಯಾಪಿತತ್ವಾದ್ವಾ ಅಚ್ ಪ್ರತ್ಯಯ ಅಂತ ನ್ಯಂತಭಾಸ ಶಬ್ದೇನ ಸೂರ್ಯೋದಯರ್ಭಾಸಃ ಸೂರ್ಯಾದಿಭಾಸಃ ಇತಿ ಸಮಾಸಃ. ಎಷ್ಟು ಸೂತ್ರ ಕೊಟ್ಟು ಮಾಡ್ತಾರೆ, ಎಲ್ಲದಕ್ಕೂ ಸಿಕ್ಕಾಪಟ್ಟೆ ಪ್ಯಾಕ್ ಮಾಡ್ತಾರೆ. ಯಾಕೆ ರಾಯರೇನಾಗಿದ್ರು ಮಹಾಭಾಷ್ಯ ವಿಕಟದಾಸ ಪೂರ್ವಾಶ್ರಮದಲ್ಲಿ ಅವರಿಗೆ ಬಿರುದು ಬಂದಿತ್ತು ಮಹಾಭಾಷ್ಯ ಅಂತ. ಮಹಾಭಾಷ್ಯನ ಕೋಟ್ ಮಾಡಿದ್ದಾರೆ. ಅದರೊಳಗೆ ಬೇಕಾದಷ್ಟು ಕಾರಣಗಳಿದೆ. ಇದರಿಂದ ಗೊತ್ತಾಗೋದೇನು ಅಂದರೆ ಯಾವುದೋ ಒಂದಿಟ್ಕೊಂಡು ವಾದ ಮಾಡೋದಕ್ಕೆ ವಿವೇಕ ಇಲ್ಲ ಅಂತ ಅರ್ಥ. ಸಮಗ್ರವಾಗಿ ತಿಳಿದು ಹೇಳಬೇಕು ಅಂತ ಹೇಳಿದ್ರೆ ಎಲ್ಲ ಕಡೆ ರೀತಿ ಹೇಳಬೇಕು, ಎಲ್ಲ ಕಡೆ ಹೇಳ್ಬೋದಾಗಿತ್ತು ಬೇಕಾದ್ರೆ ಅವರು. ಇವತ್ತು ಪ್ರಸಂಗ ಬಂತು ಅಂತ ಒಂದು ಹೇಳಿದ್ರು ಅಷ್ಟೇ ಹೊರತು ಎಲ್ಲ ಕಡೆ ಪ್ರಶ್ನೆ ಹಾಕೊಂಡು ಉತ್ತರ ಕೊಡು. ಯಾವುದೇ ಒಂದು ಪದ ಉಪಯೋಗಿಸಿದ್ರು ಕೂಡ ಏನು ಮಾಡ್ಬೋದು ಅಲ್ಲಿ ಇಮಿಡಿಯೇಟ್ ಆಗಿ ವ್ಯಾಕರಣದ ಪ್ರಕಾರ ಪ್ರೂವ್ ಮಾಡಬೇಕಾದ್ರೆ ಯಾರು ಆಕ್ಷೇಪಣೆ ತೆಗೆದ್ರೆ ಉತ್ತರ ಕೊಡಬೇಕು, ಅವೆಲ್ಲ ಮಾಡಬೇಕು. ಅದೆಲ್ಲ ಮಾಡ್ತಾ ಹೋದ್ರೆ ಏನಾಗುತ್ತೆ ಅಂದರೆ ಈ ವಿಷಯ ಮುಂದುವರಿಯೋದಿಲ್ಲ ಅಂತೇಳಿ ಕೆಲವು ಕಡೆ ಮಾತ್ರ ತೋರಿಸ್ತಾರೆ. ಅಷ್ಟಿದ್ರೆ ತಪ್ಪಲ್ಲ. ಎಲ್ಲ ಕಡೆ ಅದನ್ನೇ ಹೇಳ್ಬಿಟ್ಟಾಗ ಏನಾಗುತ್ತೆ ಅಂದರೆ ಅದು ವರ್ಣಭಾಷ್ಯ ವ್ಯಾಕರಣ ಶಾಸ್ತ್ರ ಆಗಿಬಿಡುತ್ತೆ ಮನೆ. ಅದು ವ್ಯಾಕರಣ ಶಾಸ್ತ್ರಕ್ಕೆ ಅನುಗುಣವಾಗಿದೆ ಅಂತ ಹೇಳಬೇಕು ಅಂತ ಅದೇ ಏನಾಗಬಾರ್ದು, ಅದೇ ವ್ಯಾಕರಣ ಆಗಬಾರ್ದು. ಅದಕ್ಕಾಗಿ ಕೆಲವು ಕಡೆ ಮಾತ್ರ ಹೇಳ್ತಾರೆ. ಇದು ರಾಯರ ಹೊಸ ರೀತಿ ಕಾಂಟ್ರಿಬ್ಯೂಷನ್ ಇದೆ. ಎಷ್ಟೋ ಕಡೆಗಿಂತ ವಿಷಯ ಬರೆಯೋದ್ರಿಂದ ಅದನ್ನೇ ಸಪರೇಟ್ ಕಲೆಕ್ಟ್ ಮಾಡಿಬಿಟ್ರು. ತುಂಬ ಕಡೆ ಬರೀತಾರೆ ಈ ರೀತಿ ಬೇರೆ ಬೇರೆ ಕಡೆ ಎಲ್ಲ. ಅದರೊಂದೇ ಸಪರೇಟ್ ಕಲೆಕ್ಟ್ ಮಾಡಿಬಿಟ್ರೆ ಏನಾಗುತ್ತೆ, ರಾಯರ ವ್ಯಾಕರಣಕ್ಕೆ ಎಷ್ಟು ವಿಶೇಷವಾದಂತಹ ಒಂದು ಕಾಣಿಕೆ ಕೊಟ್ಟಿದ್ದಾರೆ ಅಂತ ಅರ್ಥ ಆಗುತ್ತೆ. ಅದೆಲ್ಲ ನಿಮಗೆ ಅರ್ಥ ಆಗೋ ಸಂಭವ ಇಲ್ಲ. ಇವಿಷ್ಟು ಕೂಡ ತಿಳಿದ್ರೆ ಗೊತ್ತಾಗೋದು. ಗೊತ್ತಾಯ್ತಾ? ಅಜ್ಞಾತೆ ಇತಿ ಸೂತ್ರೇಣ ಕಪ್ರತ್ಯಯ ಸೂರ್ಯಾದಿಭಾಸಕ ಇತ್ಯುಪಪತ್ತೇ. ಸೂರ್ಯಾದಿಭಾಸಕ ಅನ್ನೋ ಪದ ಅಲ್ಲ, ಸೂರ್ಯಾದಿಭಾಸಃ ಇನ್ನೊಂದು ಬಂತು. ಅಜ್ಞಾತ ಇನ್ನೊಂದು ಸೂತ್ರ ಅದರ ಕಾ ಸೇರಿಸಿಬಿಟ್ಟು ಭಾಸಕ ಅಂತಾಯ್ತು. ಮೊದಲು ಭಾಸಕ ಎಂಬುದಕ್ಕೆ ಕೂಡಿಸಿದ್ರು, ಆಮೇಲೆ ಭಾಸ ಐತಿ ಅಂತ ಎರಡನೇದು ಮಾಡಿದರು, ಮೂರನೇದು ಭಾಸ ಅಂತ ಮಾಡಿದರು. ಅದರ ಕಾ ಸೇರಿದ ಇನ್ನೊಂದು ಸೂತ್ರ ಸೇರಿಸಿದರು. ಅನೇಕ ರೀತಿಯಲ್ಲಿ ಸೇರ್ಸಕ್ಕೆ ಬರುತ್ತೆ. ಇತ್ಯುಪಪತ್ತೇ ಯಥೋಕ್ತಮ್. ಅಡುಗೆ ಮಾಡಬೇಕಾದ್ರೆ ಕೂಡ ಯಾವ ಪದ ಯಾವಾಗ ಹಾಕ್ಬೇಕಂತ ಗೊತ್ತಿರಬೇಕು. ಗೊತ್ತಾಯ್ತು? ಎಲ್ಲ ಒಟ್ಟಿಗೆ ಹಾಕಿಟ್ಬಿಟ್ರೆ ಆಗೋದಿಲ್ಲ. ಏನಾಗಬೇಕು, ಆಯಾ ಸ್ಟೇಜಲ್ಲಿ ಹಾಕ್ತಾ ಹೋಗ್ಬೇಕು. ಒಂದೇ ಸ್ಟೇಜಲ್ಲಿ ಹಾಕಿಬಿಟ್ಟು ಎಲ್ಲ ಕೆಟ್ಟೋಗ್ಬೇಕು ಬರೀ. ಅದಕ್ಕೆ ಆಯಾ ಸಮಯದಲ್ಲಿ ಆ ಸೂತ್ರಗಳನ್ನ ಕೋಟ್ ಮಾಡಿಬಿಟ್ಟು ಸಾಧುತ್ವ ಸಮರ್ಥನೆ ಅಂದ್ರೇನು, ಸರಿಯಾಗಿರುವಿಕೆ ಎಂಬುದನ್ನು ಹೇಳ್ತಾರೆ. ಯಥೋಕ್ತಂ ಲಿಂಗಪಾದೇ ಸುಧಾಯ. ಮತ್ತು ಇದಕ್ಕೆಲ್ಲ ಹೇಳ್ತಾವ ಟೀಕಾರಾಯರು ಲಿಂಕ್ ಮಾಡ್ತಾರೆ. ಟೀಕಾರಾಯರು ಇದನ್ನ ಸುಧಾದಲ್ಲಿ ಹೇಳಿದ್ದಾರೆ. ಲಿಂಗಪಾದ, ಲಿಂಗಪಾದ ಅಂದ್ರೇನು, ಯುಕ್ತಿಪಾದ ಅಂತ. ಯುಕ್ತಿಪಾದ ಯಾವುದದು? ಎರಡನೇ ಅಧ್ಯಾಯದ ಮೊದಲನೇ ಪಾದ ಯುಕ್ತಿಪಾದ. ಅದರಲ್ಲಿ ಹೇಳಿದ್ದಾರೆ. ತತ್ರ ತತ್ರ ಸ್ಥಿತೋ ವಿಷ್ಣು ತತ್ತಚ್ಛಕ್ತಿ ಪ್ರಬೋಧಕ ಇತ್ಯೇತದ್ ವ್ಯಾಖ್ಯಾವತರೆ. ಇದೆಲ್ಲ ಆಚಾರ್ಯ ಏನೇ ಹೇಳಿದ್ರು ಕೂಡ ವೇದವ್ಯಾಸ ಹೇಳಿದ್ದಾರೆ, ಸ್ವಂತ ಅಲ್ಲ ಅಂತ ಹೇಳ್ತಾರೆ. ಟೀಕಾರಾಯರು ಏನು ಬರೆದ್ರು ಕೂಡ ಆಚಾರ್ಯ ಹೇಳಿದ್ದಾರೆ, ನಮ್ದಲ್ಲ ಅಂತ ಹೇಳ್ತಾರೆ. ಟಿಪ್ಪಣಿಕಾರ ಏನೇ ಬರೆದ್ರು ಕೂಡ ನಮ್ದಲ್ಲ, ಟೀಕಾರ ಹೇಳಿದ್ದಾರೆ ಅಂತ. ಇದು ನಮ್ಮಲ್ಲಿ ಪದ್ಧತಿ. ಇತ್ತೀಚೆಗೆ ಎಲ್ಲ ನಾವೇ ಹೇಳ್ತೇವೆ, ಉಳಿದವ್ರು ಯಾರು ಏನೇ ಹೇಳೇ ಇಲ್ಲ. ನಾವು ಸರಿಯಾಗಿ ಬೇರೆ ಹೇಳಿದೆ, ಎರಡೆರಡು ಭಯ. ಅವ್ರು ಹೇಳೇ ಇಲ್ಲ, ಸರಿಯಾಗಿ ಹೇಳಿಲ್ಲ, ನಾವು ಸರಿ ಮಾಡ್ತೇವೆ ಅಲ್ಲ. ಎಷ್ಟು ಅಂದರೆ ಎಷ್ಟು ನಿಷ್ಠರಾಗಿದ್ದಾರೆ ಹಿಂದಿನವ್ರದ ಶಾಸ್ತ್ರದಲ್ಲಿ. ಯಾವಾಗಲೂ ಕೂಡ ಹಿಂದಿನವರಿಗೆ ಗೌರವ ಇದ್ದರೆ ಮಾತ್ರ ಶಾಸ್ತ್ರಕ್ಕೆ ಅರ್ಥ, ಇಲ್ಲದರ ಶಾಸ್ತ್ರಕ್ಕೆ ಅರ್ಥ ಇಲ್ಲ. ತತ್ರ ತತ್ತ ಸ್ಥಿತೋ ವಿಷ್ಣು ತತ್ತಚ್ಛಕ್ತಿ ಪ್ರಬೋಧಕ. ನೋಡಿ, ಭಾಸಕ ಪ್ರಬೋಧಕ ಇವೆಲ್ಲರ ಕೇಸ್ ಬಂದಿದೆ, ಅಲ್ಲೆಲ್ಲ ಹೇಳಿದ್ದಾರೆ ಅಂತ ಅರ್ಥ. ಅದನ್ನು ನಾವೇನು ಅಡಾಪ್ಟ್ ಮಾಡ್ಕೊಂಡು ಹೇಳ್ತಾ ಇದ್ದೇವೆ. ಇತ್ಯೇತದ್ ವ್ಯಾಖ್ಯಾವತರೆ ತತ್ತಚ್ಛಕ್ತಿ ಪ್ರಬೋಧಕ ಇತಿ ಕಥಂ. ಪ್ರಬೋಧಕ ಅಂತ ಹೇಗೆ ಬಂತು ಅಂತ ಪ್ರಶ್ನೆ ಹಾಕೊಂಡು, ಕರ್ತರಿ ಚಾಯ್ತಿ ಸಮಾಸ ನಿಷೇಧ ನ ಯಾಜಕಾದಿ ವಿಶ್ಚೇತಿ ಪ್ರತಿಪ್ರಸವ ಯದ್ವಾ ಪ್ರಕೃಷ್ಟೋ ಬೋಧೋ ಯಸ್ಮಾದಿತಿ ವಾ ಯಜಂದರ್ತೇನ ವಾ ಪ್ರಬೋಧ ಶಕ್ತೀನಾಂ ಪ್ರಬೋಧ ಶಕ್ತಿ ಪ್ರಬೋಧ ತತಶ್ಚ ಅಜ್ಞಾತ ಇತಿ ಕಪ್ರತ್ಯೆ. ಏನು ಹೇಳಿದ್ದಾರೆ ಅದಿಷ್ಟನ್ನು ಅಲ್ಲಿ ಬರೆದು ಅಲ್ಲಿ ತಗೊಂಡು ವಿಷಯನ ಬರೆದಿದ್ದಾರೆ. ಅಲ್ಲಿ ಏನು ಎಕ್ಸ್ಟ್ರಾಕ್ಟ್ಸ್ ಇದೆ ಅದಿಟ್ಬಿಟ್ಟು ಇದಕ್ಕೆ ಅಪ್ಲೈ ಮಾಡಿ ತೋರಿಸಿದ್ದಾರೆ ಅಷ್ಟೇ. ಅಲ್ಲೇನು ಬಂದು ಸುಧಾದ್ರ ಒಂದು ಪ್ರಸಂಗ A+B² ಅಂತ ಅಪ್ಲೈ ಮಾಡಿದರೆ ಆಗ ಹಾಗೆ. ಮತ್ತು ಒಂದು ಕಡೆ ಬನ್ನಿ ಅದನ್ನೇ ಅಪ್ಲೈ ಮಾಡಿ ತೋರಿಸೋದು. ಇದೇ ಕೇಸು ಎಕ್ಸಾಕ್ಟ್ಲಿ ಸಿಮಿಲರ್. ಆ ಟೀಕಾರ ಉತ್ತರ ಕೊಟ್ಟರೆ ಏನಿದೆ, ಈ ಭಾಸಕ ಬದಕ್ಕೆ ಅದೇ ಉತ್ತರ ಅಪ್ಲೈ ಆಗುತ್ತೆ ಅಂತೇಳಿ ಅದಿಷ್ಟನ್ನು ತೋರಿಸಿದೆ. ನಾನು ಅಥಾಪಿ ವಿಷ್ಣುರೇವ ಜಿಜ್ಞಾಸ್ಯ ಇತಿ ಉಕ್ತಂ. ನಾನು ಅಥಾಪಿ ವಿಷ್ಣುರೇವ ವಾಪಸ್ ಅಲ್ಲಿ ಹೋಗ್ಬಿಟ್ಟೆ, ಬಿಟ್ಬಿಟ್ಟ ಇಲ್ಲ. ಸೂರ್ಯಾದಿ ಭಾಸಕ ಬಿಟ್ಟ, ವಿಷ್ಣುರೇವ ವಿಜಿಜ್ಞಾಸ್ಯ ಅಂತಿತ್ತಲ್ಲ, ಅಲ್ಲಿಗೆ ಹೋಗೋಣ ಅಂತ ಹೇಳ್ತಾನೆ.
ಕಾಠಕೆ ಅಂಗುಷ್ಠ ಮಾತ್ರ ಪುರುಷೋ ಮಧ್ಯ ಆತ್ಮನೇ ತಿಷ್ಠತಿ ಈಶಾನಃ ಇತ್ಯುಕ್ತ್ವಾ ಊಚು ಊರ್ಧ್ವಂ. ಈಗ ಭಾಸಕ ಯಾರೋ ವಿಷಯ ಬಿಟ್ಬಿಡೋಣ, ಜಿಜ್ಞಾಸೆ ಯಾರು ಅಂದ್ರೆ ವಿಷ್ಣು ಅಂದ್ರಿ. ಆದರೆ ಕಾಠಕದೊಳಗೆ ಒಬ್ಬ ವ್ಯಕ್ತಿ ಇದ್ದಾನೆ, ಅಂಗುಷ್ಠ ಮಾತ್ರ ಪುರುಷ, ಮತ್ತೆ ಮಧ್ಯೆ ಆತ್ಮನಿ ತಿಷ್ಠತಿ, ಹೃದಯದ ಮಧ್ಯದಲ್ಲಿದ್ದಾನೆ. ಅವನು ಈಶಾನ ಅಂತ ಹೇಳಿದ್ದಾರೆ. ಜೊತೆಗೆ ಇನ್ನೊಂದು ಮಾತು ಹೇಳ್ತಾರೆ, ಊರ್ಧ್ವಂ ಪ್ರಾಣ ಮುನ್ನಯತಿ ಅಪಾನಂ ಪ್ರತ್ಯಗಚ್ಚತಿ, ಪ್ರಾಣವನ್ನ ಮೇಲಕ್ಕೆ ಅಪಾನವನ್ನ ಕೆಳಕ್ಕೆ. ಮಧ್ಯೆ ವಾಮನ ಮಾಸೀನಂ, ಮಧ್ಯದಲ್ಲಿ ವಾಮನ ಇದ್ದಾನೆ, ಅವನನ್ನು ವಿಶ್ವೇ ದೇವ ಉಪಾಸನೆ, ಎಲ್ಲಾ ದೇವತೆಗಳು ಉಪಾಸನೆ ಮಾಡ್ತಾರೆ. ಸೊ ವಿಷ್ಣು ಇಲ್ಲೇ ಇಲ್ಲ, ಇಲ್ಲಿ ಯಾರೋ ವಾಮನ ಅಂತ ಯಾರೋ ಇದ್ದಾರೆ, ಅಂಗುಷ್ಟ ಮಾತ್ರ ಪುರುಷ ಇದ್ದಾರೆ, ವಿಷ್ಣು ಅಂತ ಎಲ್ಲಿ ಬಂದಿದ್ದಾನೆ ಅಂತ ಪ್ರಶ್ನೆ ಇಲ್ಲ. ಈತಿ ಈಶಾನಶ್ಚೈವ ಜಿಜ್ಞಾಸ್ಯಸ್ತೋಕ್ತೇ, ಈಶಾನ ಅಂತಿದ್ದಾನೆ, ಈಶಾನನೇ ಜಿಜ್ಞಾಸ್ಯ ಅಂತ ಹೇಳಿ. ಆ ಪದಕ್ಕೆ ಬಂದರೆ ಸುಲಭ. ಈಶಾನಃ ಪ್ರಾಣದ ಪ್ರಾಣಃ, ವಿಷ್ಣುವಿನ ಹೆಸರೇ ಮೂಲ, ವಿಷ್ಣು ಸಹಸ್ರನಾಮದಿಂದ ಸಾಲ್ವ್ ಆಯ್ತು. ಬಟ್ ಇಲ್ಲಿ ಸಾಲ್ವ್ ಮಾಡಬೇಕಲ್ಲ, ಯುಕ್ತಿ ಕೊಟ್ಟು ಅದನ್ನು ಮಾಡಿದಾಗ ಸೋಪಾಸನಾ ಚ ವಿಧ ಇತ್ಯುಕ್ತ ಉಪಾಸನಾ ಜಿಜ್ಞಾಸಯೋರೈಕ್ಯ ಈಶಾನಸ್ಯ ಏವಮೇವ ಏಷ ಪ್ರಾಣಃ ಇತ್ಯಾದಿ ಶ್ರುತ್ಯಂತರ ಪ್ರಸಿದ್ಧ ಪ್ರಾಣ ವ್ಯವಸ್ಥಾಪಕತ್ವಾದಿ ರೂಪ ಮುಖ್ಯ ಪ್ರಾಣಲಿಂಗಾನಾಂ ಈಶಾನೇ ಊರ್ಧ್ವಂ ಪ್ರಾಣಂ ಇತಿ ಶ್ರವಣೇನ ಮುಖ್ಯ ಪ್ರಾಣತ್ವೇನ ತಸ್ಯಾಪಿ ಜಿಜ್ಞಾಸ್ಯತ್ವ ಪ್ರಾಪ್ತ್ಯ ಮೋಚಕತ್ವಸ್ಯಾಪಿ ಸ್ವಾತಂತ್ರ್ಯೇಣ ಪ್ರಾಪ್ತೇರಿತ್ಯತಃ ಪ್ರಾಪ್ತಂ ಶಬ್ದಾದೇವ ಪ್ರಮಿತಃ ಇತ್ಯಾದಿ ಸೂತ್ರದ್ವಯಂ ತದರ್ಥಃ ಪ್ರಾಣಪ್ರೇರಕಃ ಇತಿ. ಎರಡು ಇಲ್ಲಿವರೆಗೂ ಆಯಾ ಅಧಿಕರಣ ಪದ ಪ್ರಯೋಗ ಮಾಡಬೇಕು. ಅಧಿಕೃತ ಲೇಖನದಲ್ಲಿ ಮಾತ್ರ ಆ ಪದ ಪ್ರಯೋಗ ಸೂರ್ಯಾದಿ ಭಾಸ್ಕರ ಯಾತಕ್ಕೆ ಅದಕ್ಕೆ ಹೇಳಿದ್ರು, ಅದಕ್ಕೆ ಹೇಳಿದ್ರು. ಏನ್ ಹೇಳಿದ್ರು? ಅದೇ ಅನೇಕ ವಿಷಯಗಳ ಉತ್ತರ ಕೊಡಬೇಕಾಗಿತ್ತು ಅಂತ ಅದನ್ನ ಹೇಳಿ. ಅದಕ್ಕೆ ಲಿಂಗ ಪ್ರಧಾನವಾಗಿ ಯಾತಕ್ಕೆ ಹೇಳಿದ್ರು ಅಂತ ಕೇಳಿದರೆ, ಸಾಧಕ ಪ್ರಮಾಣನೇ ಹೆಚ್ಚು ಯಾತಕ್ಕೆ ಕೊಟ್ಟರು ಅಂದ್ರೆ ಅನೇಕ ಸೂತ್ರದ ಅರ್ಥ ಬರಬೇಕದು, ಅದಕ್ಕಾಗಿ ಹಾಗೆ ಮಾಡಿದ್ರು ಅಂತ ಹೇಳಿ. ಗೊತ್ತಾಯ್ತಾ? ಅದು ಸೂತ್ರಗಳು ಜಾಸ್ತಿ ಇದೆ, ಅಷ್ಟು ಅರ್ಥನಲ್ಲಿ ಬರಬೇಕು, ಅದಕ್ಕಾಗಿ ಎಕ್ಸ್ಪ್ಯಾಂಡ್ ಮಾಡಿ ಹೇಳಿದ್ದಾರೆ ಹೊರತು ಬೇರೆ ದೃಷ್ಟಿಯಿಂದ ಅಲ್ಲ. ಅದಕ್ಕೆ ಅಷ್ಟು ಡಿಸ್ಕಷನ್ ಬಂದಿತ್ತು ಬಂದೆ. ಈಗ ನೋಡಿ ಹೇಳ್ತಾರೆ, ಇಲ್ಲೇನಾಯ್ತು, ಈಶಾನ ಅಂತ ಒಬ್ಬರು ಇದ್ದಾನೆ, ಅವನನ್ನು ವಿಶ್ವೇ ದೇವರು ಉಪಾಸನೆ ಮಾಡದಿದ್ದಾರೆ ಅಂತ ಹೇಳ್ತಾ ಮುಂದೆ ಪ್ರಾಣದ ಬಗ್ಗೆ ಹೇಳ್ತಾರೆ. ಒಟ್ಟಿನ ಮೇಲೆ ಅಲ್ಲಿ ಏವಮೇವ ಏಷ ಪ್ರಾಣ, ಮೊದಲು ಗೊತ್ತಾಗಿದ್ದು ಈಶಾನನನ್ನ ಜಿಜ್ಞಾಸನೆ ಮಾಡಬೇಕು ಅಂತೇಳಿ. ಈಶಾನ ಯಾರು ಅಂದ್ರೆ ಏವಮೇವ ಏಷ ಪ್ರಾಣ, ಈತ ಪ್ರಾಣ ಅಂತ ಹೇಳಿದ್ದಾರೆ. ಆ ಪ್ರಾಣ ಯಾರು ಅಂದ್ರೆ ನಿಮ್ಮ ಪ್ರಾಣನೇ ತಗೋಣ, ಮುಖ್ಯ ಪ್ರಾಣನ ಜಿಜ್ಞಾಸ್ಯನ ಹೊರತು ಯಾರಲ್ಲ, ವಿಷ್ಣು ಜಿಜ್ಞಾಸ್ಯನಲ್ಲ, ಈಶಾನ ಜಿಜ್ಞಾಸ್ಯ. ಈಶಾನ ವಿಷ್ಣು ಅನ್ಬೇಡಿ, ಯಾಕೆಂದ್ರೆ ಪ್ರಾಣನ ಬಗ್ಗೆ ಹೇಳ್ತಾರ ಮಾತನ್ನ. ಆದ್ರಿಂದ ಮುಖ್ಯ ಪ್ರಾಣನೇ ಜಿಜ್ಞಾಸ್ಯ, ಆದ್ದರಿಂದ ಜಿಜ್ಞಾಸೆ ಮಾಡೋಣ ಅಂತ ಅವನ ವಾದ. ವಿಷ್ಣು ಅಲ್ಲ ಅಂತ ಆದ್ರೆ ಸಾಕು ಅವನಿಗೆ. ವಿಷ್ಣು ಭಕ್ತ ಮುಖ್ಯ ಪ್ರಾಣನ ಭಕ್ತಿ ಮಾಡಕ್ ಕೊಟ್ಟಿಲ್ಲ ಅವನೀಗ, ವಿಷ್ಣು ಅಲ್ಲ ಅಂತ ಹೇಳ್ಬೇಕಷ್ಟೇ ಹೊರತು ಬೇರೆ ವಾದನೇ ಇಲ್ಲ. ಪ್ರಾಪ್ತು ಅದಕ್ಕೆ ಹೇಳ್ತಾರೆ, ತಪ್ಪು ತಿಳ್ಕೊಂಡಿದ್ದಿ, ಅಲ್ಲಿ ಬಂದಿರೋ ಈಶಾನ, ಅಲ್ಲಿ ಬಂದಿರೋ ಪ್ರಾಣ ಯಾರು ಅಂದ್ರೆ ವಿಷ್ಣುವೇ. ಯಾತಕ್ಕೆ? ಶಬ್ದಾದೇವ ಪ್ರಮಿತಃ. ಅಲ್ಲಿ ಶಬ್ದ ಈ ತಲೆ ಯಾಕಡೆಗೆ ನೋಡ್ಲೇಬೇಕಾಗಿಲ್ಲ, ಲಿಂಗ ಬೇರೆ ಶಬ್ದ ಬೇರೆ. ಶಬ್ದ ಅಂದ್ರೇನು? ವೆರಿ ವರ್ಡ್ ಇಟ್ ಸೆಲ್ಫ್ ಇಸ್ ಕ್ಲಿಯರ್. ಲಿಂಗ ಅಂದ್ರೇನು? ಕ್ಯಾರೆಕ್ಟರಿಸ್ಟಿಕ್ ಇಸ್ ದೇರ್ ಅಂತ, ಲಕ್ಷಣ ಇದೆ ಅಂದ್ರೆ ಲಿಂಗ. ಶಬ್ದನೇ ಇದೆಯಲ್ಲ, ಇನ್ನೇನ್ ಬೇಕು ನಿನಗೆ? ತೋರಿಸ್ತಾರೆ ಏನ್ ಶಬ್ದ. ವಾಮನ ಅಂತ ಪದ ಇದೆ, ವಾಮನ ಯಾರು? ಮುಖ್ಯ ಪ್ರಾಣ. ಏನು ವಾಮನ? ಯಾರು ವಾಮನ? ಬುದ್ಧಿ ವಾಮನ ಮಾಸಿ ನಮ್ಮಿಲ್ಲೇನಲ್ಲಿ. ಸ್ವಾಮನ ಅಂದ್ರೆ ಯಾರು? ವಿಷ್ಣು ತಾನೆ. ದಶಾವತಾರ ಗೊತ್ತಿದ್ರು ಗೊತ್ತಾಗುತ್ತೆ ನನಗೆ ಅಂತ ಹೇಳ್ತಾರೆ. ಕಥಂ ಪ್ರಾಣಪ್ರೇರಕ ಇತಿ, ಅದು ಹೇಗೆ ಅಂದರೆ ಪ್ರಾಣಪ್ರೇರಕ, ಬರೀ ವಾಮನ ಅಂತ ಅಷ್ಟೇ ಹೇಳಿಲ್ಲ, ಪ್ರಾಣಪ್ರೇರಕ ಅನುಭಾಷ್ಯ. ಏನ್ ಪ್ರಾಣಪ್ರೇರಕ ಅಂದ್ರೆ? ಪ್ರಾಣ ಅಂತ ಒಪ್ಕೊಂಡಿಯಲ್ಲಪ್ಪ, ಪ್ರಾಣಪ್ರೇರಕ ಬಿಟ್ಟಿದ್ರು ದೊಡ್ಡವನಾಗ್ಲಿಲ್ಲ ಆಗ. ಪ್ರಾಣಸ್ಯ ಪ್ರಾಣ ಇದ್ದೇ ಇದೆಯಲ್ಲ. ನಿಮ್ಮ ಪ್ರಾಣವಾಗಿ ನೀನು ಬಂದ ಮೇಲೆ ಇಷ್ಟು ಗೊತ್ತಾಗ ಮುಂದೆ ದಾರಿ ಹೇಳೋ ಸುಲಭ ಅಲ್ಲ. ಲ್ಯಾಂಡ್ ಮಾರ್ಕ್ ರೀಚ್ ಆದಾಗ ಆಯ್ತಲ್ಲ ನೀನೀಗ. ಯಾವುದು? ಪ್ರಾಣದವರೆಗಂತೂ ಬಂದಿ. ಈಶಾ ರುದ್ರದೇವರು ಅಂತ ಅರ್ಥ ಮಾಡ್ಕೊಳ್ಳಿಲ್ಲ ನೀನು. ಈಶಾನ ಅಂದ್ರೆ ಪ್ರಾಣ ಅಂತ ಹೇಳಿದ್ದೆ, ಹೌದಲ್ಲ? ಆ ಪ್ರಾಣ ಯಾರು ಅಂತ ಹೇಳ್ಬಿಟ್ರೆ ಸಾಕು ನಾವೀಗ. ಆ ಪ್ರಾಣಕ್ಕೆ ಅಲ್ಲೇ ಹೇಳ್ತಾರೆ ವಾಮನ ಅಂತ ಹೇಳಿ. ಶಬ್ದಾದೇವ ಪ್ರಮಿತಃ ಇತ್ಯಾದಿ ಸೂತ್ರದ್ವಯಂ ತದರ್ಥ ಪ್ರಾಣಪ್ರೇರಕ ಇತಿ. ಪೂರ್ವದ ಅನುಷಂಗ, ಹಿಂದೆ ಹೇಳಿದಂತೆ ಹಿಂದೆ ಮುಂದೆ ಎಲ್ಲ ಸಂಘ ಅನುಷಂಗ ಸೇರಿಸ್ಕೊಂಡು ಹೋಗ್ಬೇಕು ಅಂತ ಅರ್ಥ. ಊರ್ಧ್ವಂ ಪ್ರಾಣಂ ಇತಿ ವಾಕ್ಯೈ ಶ್ರುತಃ ಪ್ರಾಣಪ್ರೇರಕ ಪ್ರಾಣಾನಾಂ ಪ್ರಾಣೋಪಲಕ್ಷಿತ ಪ್ರಾಣಾದಿ ವಾಯೂನಾಂ ವ್ಯವಸ್ಥಾಪಕ. ಪ್ರಾಣಪ್ರೇರಕ ಅಂದ್ರೆ ಅಪಾನ ಪ್ರೇರಕ ಅಲ್ಲ ಅಂತ ಕೇಳಬೇಡ, ಮತ್ತೆ ಉಪಲಕ್ಷಣ ಪ್ರಾಣಾಪಾನ ವ್ಯಾನೋದಾನ ಸಮಾನ ಅಂತ ಅರ್ಥ. ಅದಕ್ಕೆ ಪ್ರಾಣೋಪಲಕ್ಷಿತ ಪ್ರಾಣಾದಿ ವಾಯೂನ ಉಪಲಕ್ಷಣ ಅಂದ್ರೆ ಅದೇ. ಒಂದು ಹೇಳಿದ ಮೇಲೆ ಏನು ತಗೋಬೇಕು? ತಗೊಂಡ್ಬಿಟ್ಟದೆಲ್ಲ ತಗೊಂಡ್ಬಿಡ್ಬೇಕು.
ವಾಯೂನಾಂ ವ್ಯವಸ್ಥಾಪಕಃ ಸಹ ಪ್ರಾಕ್ ಜಿಜ್ಞಾಸ್ಯತ್ವೇನ ಉಕ್ತಃ ಏಕೋ ಜನಾರ್ದನಃ ನತು ಮುಖ್ಯ ಪ್ರಾಣಃ. ಸ್ವತಂತ್ರನಾದ ವಿಷ್ಣುವೇ ರೆಫರ್ ಆಗಿದ್ದಾರೆ ಹೊರತು ಮುಖ್ಯ ಪ್ರಾಣ ಅಲ್ಲ. ತಸ್ಮಾತ್ ಪ್ರೇರಕತ್ವ ಸಾಮ್ಯೇನ ತದನ್ಯತ್ರಾಪಿ ವಾಚಕತೆಯ. ಪ್ರೇರಕತ್ವ ಸಾಮ್ಯದಿಂದಾಗಿ ಬರೀ ಪ್ರೇರಕತ್ವ ಪ್ರಾಣದೇವರಲ್ಲಿದೆ, ಆ ಪ್ರಾಣದೇವರಿಗೂ ಪ್ರೇರಕತ್ವ ನಾರಾಯಣನಿದೆ. ಬರೀ ಪ್ರೇರಕತ್ವ ಬೇರೆ, ಆಫೀಸರ್ ಬೇರೆ, ಚೀಫ್ ಆಫೀಸರ್ ಬೇರೆ. ಆಫೀಸರ್ ಅನ್ನೋ ಪದ ಉಳಿದು ಎಲ್ಲ ಬೇಕಾದ್ರೆ ಉಪಯೋಗಿಸ್ಬೋದು ಸಂಬಂಧಪಟ್ಟವರಲ್ಲಿ. ಚೀಫ್ ಅನ್ನೋ ಮಾತ್ರ ಹೇಳಿದ್ರೆ ಉಪಯೋಗ ಒಬ್ಬರಿಗೆ ಮಾತ್ರ. ಚೀಫ್ ಅನ್ನೋ ಪದ ಎಷ್ಟು ಜನಕ್ಕೆ ಬರೋದು, ಎಷ್ಟು ಜನಕ್ಕೆ ಬಂದ ಚೀಫೇ ಅಲ್ಲ. ಬರೀ ಪದ ಸಾಮಾನ್ಯ ಪದ ಎಷ್ಟು ಜನಕ್ಕೆ ಬೇಕಾದ್ರೆ ಸ್ಟೂಡೆಂಟ್ ಒಬ್ಬನೇ ಫಸ್ಟ್ ರ್ಯಾಂಕ್ ಅಂದ್ರೆ ಒಬ್ಬರಿಗೆ ಬೇರೆಯವರು ಬರೋಕ್ಕೆ ಸಾಧ್ಯ ಇಲ್ಲ. ಅದೇ ರೀತಿಯೇ ಇಲ್ಲಿ ಪ್ರೇರಕ ಶಬ್ದ ಇಂಪಾರ್ಟೆಂಟ್. ಪ್ರೇರಕ ಅಂತ ಅಬ್ಸಲ್ಯೂಟ್ ತಗೋಬೇಕಾಗ್ತದೆ, ರಿಲೇಟಿವ್ ಪ್ರೇರಕ ಆಗಬಾರ್ದು. ಅಬ್ಸಲ್ಯೂಟ್ ಪ್ರೇರಕ ಯಾರು ಅಂದ್ರೆ ವಿಷ್ಣುವೇ. ನತು ಮುಖ್ಯ ಪ್ರಾಣ ತಸ್ಮಾತ್ ಪ್ರೇರಕತ್ವ ಸಾಮ್ಯೇನ, ಅವರಲ್ಲಿ ಪ್ರೇರಕತ್ವ ಸಾಮ್ಯೇನ ವಾಚಕತೆಯ. ಜನರಲ್ ಪ್ರೇರಕ ಅಂತ ಇದ್ದರೂ ಕೂಡ ಅಬ್ಸಲ್ಯೂಟ್ ಪ್ರೇರಕತ್ವ ನಮಗೆ ಬೇಕಾದ. ಪ್ರತೀತ ಈಶಾನ ಶಬ್ದ ತದ್ವಿಶೇಷಣ ಅಂಗುಷ್ಟ ಮಾತ್ರಾದಿ ಸರ್ವಶಬ್ದೈ ಮುಖ್ಯತಃ ಸ್ವಾರಸ್ಯೇನ ವಾಚ್ಯೇವ. ಅದರಲ್ಲಿ ನಾಳೆ ಓಂ ಜನ್ಮಾದ್ಯಸ್ಯ ಯತೋನ್ಮಯಾದಿತರತಶ್ಚಾಪ್ತೇ ಶಿವವಿಘ್ನ